ಮಾರ್ಕೆಟ್ ತುಂಬಾ ವಿಸಿಟ್ ಮಾಡ್ಬಿಟ್ಟು ಮಾರ್ಕೆಟ್ ಎಲ್ಲ ಸುತ್ಕೊಂಡ್ ಬರೋ ಅಷ್ಟ್ರಲ್ಲಿ ನನಗ್ ಗೊತ್ತಾಗಿದ್ದೇನು ಅಂದ್ರೆ ಯಾವ ಹೂವು ಯಾರ ಮುಡಿಗೋ ಅನ್ನೋ ಹಾಗೆ ಇಲ್ಲಿ ಈ ಹೂವನ್ನ ಯಾರು ಬೆಳೆದಿರ್ತಾರೋ ಗೊತ್ತಿಲ್ಲ. ನಾವೀಗ ಆಚಾರ ವಿಚಾರ ಧರ್ಮ ಜಾತಿ ನಾನ್ ಮೇಲು ನೀನ್ ಕೀಳು ಅಂತ 28 ಮಾತಾಡ್ತಾ ಇರ್ತೀವಿ. ಅಲ್ಲಿ ನಾನು ನೋಡಿದಾಗ ನನ್ಗನ್ಸಿದ್ದನ್ನು ಹೇಳ್ತಾ ಇದ್ದೀನಿ. ಯಾರು ಹೂವನ್ನ ಬೆಳೆದಿರ್ತಾರೆ ಗೊತ್ತಿಲ್ಲ, ಎಲ್ಲಿಂದ ಬಂದಿರುತ್ತೆ ನಿಜವಾಗ್ಲೂ ಗೊತ್ತಿಲ್ಲ. ಯಾರೋ ತಗೊಬಂದು ಕಸ ಬಿಸಾಕ್ದಂಗೆ ಅಲ್ಲಿ ಬಿಸಾಕ್ ಹೋಗ್ತಾರೆ ಲಾರಿಗಳಿಂದ. ಅದನ್ನ ಯಾರೋ ಒಬ್ರು ತಗೊಳ್ತಾರೆ ಹರಾಜಲ್ಲಿ, ಅದನ್ನ ಯಾರೋ ಒಬ್ರು ಕಟ್ತಾರೆ. ಕಟ್ಟಿದ್ದವರು ಯಾರು ಅಂತಾನು ಯಾರಿಗೂ ಗೊತ್ತಿರಲ್ಲ. ಅದನ್ನ ತಗೊಂಡ್ ಬಂದು ಯಾರೋ ಒಬ್ರು ಮಾರ್ತಾರೆ. ಮಾರಿದ್ದು ದೇವಸ್ಥಾನಕ್ಕೆ ಹೋಗುತ್ತೆ, ದೇವ್ರ ತಲೆ ಮೇಲಿರುತ್ತೆ. ಇಲ್ಲಿ ಯಾವ ಜಾತಿಯವನ್ ಬೆಳ್ದ ಅಂತ ದೇವ್ರು ಕೇಳ್ತಾನ? ನಾವು ಹೇಳ್ತೀವಿ ಆ ಧರ್ಮ ಹೆಚ್ಚು, ನಾವ್ ಹೆಚ್ಚು, ಅವ್ರ ಕೀಳು ಧರ್ಮ, ಹಾಗೆ ಕೀಳು ಜಾತಿಯವರು ಅಂತೆಲ್ಲ ಮಾತಾಡ್ತೀವಲ್ಲ. ಈ ಹೂವ ಬೆಳೆಯೋರಲ್ಲಿ ನಾನು ಯಾವ ಜಾತಿಯವ್ರು ಬೆಳೆದ್ರು ಅಂತಾನು ಗೊತ್ತಿಲ್ಲ. ಅದನ್ನೇ ಹೇಳಿದ್ದು, ಯಾವ ಜಾತಿಯವ್ರು ಬೆಳೆದ್ರು ಅಂತ ಗೊತ್ತಿಲ್ಲ, ಯಾರು ತಂದಾಕಿದ್ರು ಗೊತ್ತಿಲ್ಲ, ಯಾರು ಹೂ ಕಟ್ಟಿದ್ರು ಗೊತ್ತಿಲ್ಲ. ಬಟ್ ಹೂವ ಹೋಗಿ ಸೇರಿದ ಜಾಗ ಯಾವುದು? ದೇವ್ರ ತಲೆ ಮೇಲೆ. ನಾವು ಎಲ್ಲೆಲ್ಲಿಂದನೋ ತಗೊಂಡ್ಬರ್ತೀವಿ. ಈಗ ದೊಡ್ಡದಾಗಿ ಕೆಲವಷ್ಟು ಜಾತಿಯವರು ನಾನು ಹೆಚ್ಚು ಒಳಗಡೆ ಬರಬೇಕು ಅಂದ್ರೆ ನನ್ನ ಪರ್ಮಿಷನ್ ತಗೋಬೇಕು ಅನ್ನೋ ಮಾತಾಡ್ತಾರೆ. ಕೆಲವಷ್ಟು ದೇವಸ್ಥಾನಗಳಲ್ಲಿ ಎಷ್ಟೋ ಜನ ಸೇರ್ಸೋದು ಇಲ್ಲ ಈಗ. ಆದ್ರೆ ಯಾರೋ ಬೆಳೆದಿರೋ ಹೂವ ತಗೊಬಂದು ಇಡ್ತಾರಲ್ಲ, ಅವ್ರು ಯಾವ ಜಾತಿಯವರು ಅಂತ ಕೇಳುತ್ತ ಹೂವ? ಇದನ್ನು ಅರ್ಥ ಮಾಡ್ಕೊಳ್ದೆ ಜನ ಇನ್ನ ಬದುಕ್ತಾ ಇದಾರೆ ಅಂದ್ರೆ ಏನ್ ಹೇಳ್ಬೇಕು? ಮಾರ್ಕೆಟ್ಗೆ ಹೋಗಿ ಒಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ. ಯಾವ ಧರ್ಮನೂ ಇಲ್ಲ, ಯಾವ ಜಾತಿನೂ ಇಲ್ಲ. ಅವ್ರನ್ನ ಕೇಳಿದ್ರು ಅದೇ ಹೇಳೋದು, ಏನಪ್ಪಾ ನೀನು ಬ್ರಾಹ್ಮಣರು ಮಾತ್ರ ಹೂವ ಕೊಡ್ತೀಯ, ಲಿಂಗಾಯತರು ಮಾತ್ರ ಹೂವ ಕೊಡ್ತೀಯ ಅಂದ್ರೆ ದುಡ್ಡು ಕೊಟ್ಟವ್ರಿಗೆ ಹೂವ ಕೊಡ್ತೀನಿ. ಯಾವ ಜಾತಿ ಆದ್ರೆ ನನಗೇನು, ದುಡ್ಡು ಕೊಟ್ರ ತಗೊಂಡೋಗ್ಲಿ ಅಂತಾರೆ. ಅಷ್ಟೇ ಅಲ್ಲಿ ನೋಡೋದು, ದುಡ್ಡು ಒಂದೇ ಉಳ್ಕೊಳ್ಳೋದು. ಕೊನೆಗೆ ದುಡ್ಡು ಜಾಸ್ತಿ ಇದ್ದವರು ದೊಡ್ಡ ಜಾತಿ, ದುಡ್ಡು ಇಲ್ಲದೆ ಇದ್ದವರು ಕೆಳಗಡೆ ಜಾತಿ ಆಗಿದ್ದಾರೆ. ಅಷ್ಟೇ ಈಗ ನಡೀತಾ ಇರೋದು. ಸುಮ್ಮನೆ ಜಾತಿ ಜಾತಿ ಅಂತ ಒಂದ್ 4 ಜನ ಮಾತಾಡ್ತಾ ಇರ್ತಾರೆ. ಮನೆಯಲ್ಲಿ ಮಕ್ಳಿಗೆ ಅದನ್ನೇ ಹೇಳ್ಕೊಟ್ಟು ಬೆಳೆಸ್ಬಿಟ್ಟಿರ್ತಾರೆ. ಅದಕ್ಕೆ ಜಾತಿ ಜಾತಿ ಅಂತ ಮಕ್ಕಳು ಹಂಗೆ ಬದುಕ್ತಾ ಇರ್ತಾರೆ. ಬಟ್ ಆದ್ರೆ ಈಗ ನಾವು ಮಾರ್ಕೆಟ್ ಅಲ್ಲ ಬೇರೆ ಕಡೆ ಎಲ್ಲೇ ಹೋಗಿ ದುಡ್ಡು ಯಾರಿರುತ್ತೋ ಜಾಸ್ತಿ ಅವನು ದೊಡ್ಡ ಜಾತಿ ಅನ್ನೋಂಗೆ ಆಗಿರೋದು. ಇಲ್ಲಿ ಮಾರ್ಕೆಟ್ ಅಂತ ಅಲ್ಲ, ನೀವು ಹೋಟ್ಲಿಗೆ ಹೋದ್ರು ಅಷ್ಟೇ, ಅಲ್ಲಿ ಯಾವ ಜಾತಿ ಅವ್ನು ಅಡ್ಗೆ ಮಾಡಿರ್ತಾನೆ ಗೊತ್ತಿಲ್ಲ, ಯಾವ ಜಾತಿ ಅವ್ರ ಪಾತ್ರೆ ತೊಳೆದಿರ್ತಾರೆ, ತರಕಾರಿ ಯಾರು ಹೆಚ್ಚಿರ್ತಾರೆ ಗೊತ್ತಿಲ್ಲ. ಸುಮ್ನೆ ತಿನ್ಕೊಂಡ್ ಬರಲ್ವಾ? फुली फुली कहाँ से तू? कहाँ से? बिहार से। 20% लोग चिके डेली कितना कमाता है? 600-700 600-700 बस। फैमिली यहाँ पर है किसी बिहार पर? कहाँ पर है घर? हैं? घर बैंगलोर में कहाँ पर है? इधर मतलब कलासीपाಳ್ಯ में। सिर्फ एक ही और कुछ अलग साथ में है? साथ में अभी लोग है। आराम है बिहार से, यहाँ आराम है। अभी रेस्टिंग टाइम है, अभी नहीं मिलता। काम मिला तो जाएंगे। ಅದನ್ನ ಬಿಟ್ಟು ದೇವಸ್ಥಾನದಲ್ಲಿ ಪ್ರಸಾದ ಮಾಡುವಾಗ ಯಾರು ಎಲೆ ಬಡಿಸ್ತಾರೆ, ಎಲೆಗೆ ಯಾರು ನೀರ್ ಹಾಕ್ತಾರೆ, ಇದೆಲ್ಲ ಯಾವ ಜಾತಿಯವ್ರು ಆಗ್ತಾ ಇದೀರಾ ಕೇಳ್ಬಿಟ್ಟ ಊಟ ಮಾಡ್ತೀವಿ. ಈಗ ಯಾವ್ದೋ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಯಾರೋ ಒಬ್ರು ಅನ್ನ ಬಡಿಸ್ತಾರೆ, ಸಾಂಬಾರ್ ಬಡಿಸ್ತಾರೆ, ಬಟ್ ಯಾವ ಜಾತಿಯವನ್ ಬಡಿಸ್ತಾವನೇ ಗೊತ್ತಿಲ್ಲ. ಸುಮ್ನೆ ತಿನ್ಕೊಂಡ್ ಬರ್ತೀವಲ್ವಾ? ಆ ತರ ಬದುಕೋ ಪ್ರಯತ್ನ ಮಾಡಿ. ಸುಮ್ನೆ ಜಾತಿ ಜಾತಿ ಅಂತ ನಮ್ಮನ್ನ ಹಾಳು ಮಾಡ್ತಾ ಇರೋದು ಈ ಪೊಲಿಟಿಕ್ಸ್ ನ ಅವ್ರು ಯೂಸ್ ಮಾಡ್ಕೊಂಡು, ಈ ಜಾತಿ ಧರ್ಮಗಳನ್ನ ಯೂಸ್ ಮಾಡ್ಕೊಂಡು ಅವ್ರು ಬೆಳೀತಾ ಇದಾರೆ. ಅವ್ರು ಬೆಳೆಯೋದಕ್ಕೆ ನಮ್ಮನ್ನ ಬಲಿ ಕೊಡ್ತಾ ಇದಾರೆ. ನಾವು ಜಾತಿ ಜಾತಿ ಅಂತ ಹೊಡೆದಾಡ್ಕೊಂಡು ಸಾಯ್ತಾ ಇರ್ತೀವಿ. ಬಟ್ ಆದ್ರೆ ಇಲ್ಲಿ ಹೂವಿನ ಮಾರ್ಕೆಟ್ ಅಲ್ಲಿ ಜಾತಿ ಇಲ್ಲ, ಹೋಟ್ಲಲ್ಲಿ ಜಾತಿ ಇಲ್ಲ, ತಿನ್ನೋ ಆಹಾರದಲ್ಲಿ ಜಾತಿ ಇಲ್ಲ. ಯಾರು ಮಾರಿದ್ರೋ ಗೊತ್ತಿಲ್ಲ, ತಿಂತಾ ಇದೀವಿ. ಯಾವ ಜಾತಿ ಅವ್ರು ಮಾರಿದ್ರೋ ಗೊತ್ತಿಲ್ಲ, ತಿಂತಾ ಇದೀವಿ, ಬದುಕ್ತಾ ಇದೀವಿ. ಮನುಷ್ಯ ಬದುಕೋದಕ್ಕೆ ಏನೇನು ಬೇಕೋ ಅದನ್ನ ಮಾಡ್ಕೊಳ್ತಾ ಇದೀವಿ. ಆದ್ರೆ ಇಲ್ಲಿ ಜಾತಿ ಧರ್ಮ ನಾವು ಬೆಲೆ ಕೊಡ್ತಾ ಇಲ್ಲ. ಇಲ್ಲಿ ಪೊಲಿಟಿಷಿಯನ್ಸ್ ಅವ್ರು ಬದುಕೋದಕ್ಕೋಸ್ಕರ ಈ ಜಾತಿಯವ್ರಿಗೆ ಫೆಸಿಲಿಟಿ, ಆ ಜಾತಿಯವ್ರಿಗೆ ಇನ್ನೊಂದು ಫೆಸಿಲಿಟಿ ಅಂತ ಮಾಡಿ ಜಾತಿಗಳನ್ನ ಹುಟ್ಟಾಕ್ತಾ ಇದಾರೆ. ಆ ಜಾತಿ ಧರ್ಮದ ವಿರುದ್ಧ ಹೋರಾಟಗಳು ನಡೀತಾ ಇದ್ರು ಸಾಲ್ವ್ ಅನ್ನೋದು ಆಗ್ತಾ ಇಲ್ಲ. ಅದಕ್ಕೆ ಅಂದ್ರೆ ಅಂತ ವ್ಯವಸ್ಥೆನಲ್ಲಿ ಬದುಕ್ತಾ ಇದೀವಿ. ಇಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ಬೇಕೆ ಹೊರತು ಜಾತಿಗೋಸ್ಕರ ಬದುಕೋ ಕೆಲಸ ಮಾಡಬೇಡಿ. ಎಲ್ಲಿಂದನೋ ಬಂದು ಹೂವ ಕಟ್ಟಿ ಬದುಕ್ತಾ ಇರೋ ಇವ್ರನ್ನ ನೋಡಿ ಅರ್ಥ ಆಗುತ್ತೆ ನನಗೆ. ನೀವಿಲ್ಲೇ ಹೋಗ್ ಮಾರದ ಕಟ್ಟದ ಅಷ್ಟೇನಾ? ಯಾರಲ್ಲಿ ಕೆಳಗಡೆ ಇರೋರು ಮಾರೋದು? ಮಾರಲ್ಲ, ಅವರು ಫೀಸ್ ಕೊಡ್ತಾರೆ, ನಾವು ಕಟ್ಕೊಡ್ತೀವಿ ಕೂಲಿಗೆ. ಹಿಂಗೆ ಕೈಯಲ್ಲೇ ಹಸರ ಫುಲ್ಲು ಕಲರ್ ಹಾಕ್ತಾರೆ, ಕಲರ್ ಹಚ್ಚಿದ್ದಾರೆ. ಸ್ವಲ್ಪ ಕಲರ್ ಹೊಡೆದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಒದ್ದೆ ಆಗಿರುತ್ತಲ್ಲ ಕೈ. ನೀವು ಎಷ್ಟು ವರ್ಷದಿಂದ ಹೂವು ಕಟ್ತಿದ್ದೀರಾ? 5 ವರ್ಷದಿಂದ ಹೆಂಗಿದೆ ಕೆಲಸ? ಪರವಾಗಿಲ್ಲ. ಪರವಾಗಿಲ್ಲ.
ನಮ್ಗೆ ರೂಢಿ ಆಗ್ತೈತೆ. ರೂಢಿ ಆದವ್ರು ಮಾಡ್ಬೋದು, ಇಲ್ಲಾಂದ್ರೆ ಮಾಡಕ್ಕಾಗಲ್ಲ. ಕೂತ್ಕೊಂಡು ಕಟ್ಟಿ ರೂಢಿ ಆಗುತ್ತೆ. ಮನೆ ಮನೆ ಎಲ್ಲ ಕಲಿಸ್ತೇನೆ. ಡೈಲಿ ಅಪ್ ಅಂಡ್ ಡೌನ್ ಹೆಂಗ್ ಮಾಡ್ತೀರಾ? ಬರ್ತೀರಾ? ನೀವು ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ 2 ಅವರ್ ಬೇಕಲ್ಲ? 2 ಅವರ್ 1.5 ಆಗುತ್ತೆ. ಇದು ಟ್ರಾಫಿಕ್ ಇದ್ರೆ 2 ಅವರ್ ಆಗುತ್ತೆ. ಆದ್ರೂ ಕಷ್ಟ ಅಲ್ಲ, 2 ಅವರ್ ಬಂದು ನೀವು ದಿನಕ್ಕೆ ಎಷ್ಟೊಂದು 100 ಮೊಳ ಕಟ್ತೀರಾ? 2 kg ಕಟ್ತೀವಲ್ಲ, 2 kg ಕಟ್ಟಿದ್ರೆ 300 ರೂಪಾಯಿ. ಓಹೋ ಕೆಜಿ ಲೆಕ್ಕ. ಬಸ್ ಫ್ರೀ ಇರೋದ್ರಿಂದ ನೆಮ್ಮದಿ ನಿಮ್ಗೆ. ಇಲ್ಲಾಂದ್ರೆ 50 ರೂಪಾಯಿ ಬಸ್ ಚಾರ್ಜ್ ಹೋಗುತ್ತೆ. 250 ರೂಪಾಯಿ ಹೋಗುತ್ತೆ. ಇನ್ನು ಇಲ್ಲಿ ಬಂದು ಊಟ ತಿಂಡಿ ಅದೇ 50 ರೂಪಾಯಿ ಹೋಗಿರ್ತದೆ. ಮನೆಯಿಂದ ತಗೊಂಡ್ಬಂದು ಎಲ್ಲೂ ಹೋಗಲ್ಲ. ಮನೆಯಿಂದ ಅಲ್ಲೇ ತಿಂಡಿನೂ ಅಲ್ಲೇ ತಿನ್ಕೊಂಡ್ಬಂದು 8 ಗಂಟೆಗೆ ಮನೆ ಬಿಡ್ತೇವೆ. 9-9ವರೆಗೆ. ಮತ್ತೆ ಮಕ್ಕಳು ಅವರು ಇದ್ರೆ ನಾವು ಅವರು ಕೆಲ್ಸಕ್ಕೆ ಹೋಗ್ತಾರೆ. ತೀರ್ಕೊಂಡ ಅವನ ಮಗ. ನಾನೊಬ್ಬಳೇ ನಮ್ಮ ತಂಗಿ ಮನೆಗೆ ಒಬ್ಬೊಬ್ರಿಗೆ ಒಂದೊಂದರ ಜೀವನ ನಡೆಸ್ತಾ ಇರ್ಬೇಕು. ಏನ್ ಮಾಡಕ್ಕಲ್ಲ, ಬದುಕಿರೋ ತನಕ ಏನೋ ಒಂದ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಮ್ಮ ಮಗ ತಿರೋದು 5 ವರ್ಷ ಆಯ್ತು. ನಮ್ಮ ಯಜಮಾನ ತಿರೋದು 15 ವರ್ಷ ಆಯ್ತು. ಈಗ ಒಬ್ರೇ ನೀವು ಒಂಟಿ? ಒಂಟಿ ಅಂತ ಏನಿಲ್ಲ, ಎಲ್ಲರೂ ಇದ್ದಾರೆ, ರಿಲೇಷನ್ ಇದ್ದಾರೆ, ರಿಲೇಷನ್ ಇದ್ದಾರೆ. ಅವ್ರ ಸುಮ್ಮನೆ ಯಾರಿಗೂ ಭಾರ ಆಗ್ಬಾರ್ದು ಅನ್ನೋದೊಂದಷ್ಟೇ. ಬೆಳಗ್ಗೆ ಸಾಯಂಕಾಲ ಹೋಗ್ತೇವೆ. ನಮ್ಮ ತಂಗಿ ಊಟ ಹಾಕ್ಕೊಡುತ್ತೆ. ಕಷ್ಟಪಟ್ಟು ಜೀವನ ನಡೆಸಬೇಕು ಅನ್ನೋರು ಯಾವ ರೀತಿ ಬೇಕಾದ್ರೂ ಬದುಕ್ತಾರೆ. ಜಾತಿ ಧರ್ಮ ಅಂತ ಬದುಕೋರು ಯಾವತ್ತಿದ್ರು ಹಾಳಾಗಿ ಹೋಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದನ್ನೇ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಜಾತಿ ಎಲ್ಲಿ ಬಳಸ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಜಾತಿ ಪದ್ಧತಿ ಎಲ್ಲ ಮನೆ ಒಳಗಡೆ ಇಟ್ಕೊಳ್ಳಿ. ನಿಮ್ಮ ಧರ್ಮ ಏನ್ ಫಾಲೋ ಮಾಡ್ಬೇಕು ಮನೆ ಒಳಗಡೆ ಬಳಸ್ಕೊಳ್ಳಿ. ಆಚೆ ಬಂದಾದ್ಮೇಲೆ ಎಲ್ಲರೂ ಒಂದೇ. ಮಕ್ಕಳು ಯಾವ ತರ ಸ್ಕೂಲಲ್ಲಿ ಓದ್ತಾರೋ ಆ ತರನೇ ಬದುಕೋ ವ್ಯವಸ್ಥೆಗಳನ್ನ ಕಂಡುಕೊಳ್ಳೋಣ. ಇದರಿಂದ ಎಲ್ಲರಿಗೂ ತುಂಬಾ ಒಳ್ಳೇದು. ಮುಂದಿನ ದಿನಗಳಲ್ಲಿ ಕೆಟ್ಟದಾಗುತ್ತೋ ಒಳ್ಳೇದಾಗುತ್ತೋ, ಬಟ್ ಆದ್ರೆ ಕಷ್ಟ ಬಂದಾಗ ಒಬ್ರಿಗೊಬ್ರು ಕೈ ಹಿಡಿಯುವಂತ ಸಂದರ್ಭ ಬರುತ್ತೆ. ಅಂತ ಟೈಮ್ನಲ್ಲಿ ಎಲ್ಲಾನು ಮರ್ತೇ ಬದುಕಬೇಕಾಗತ್ತೆ. ಇವಾಗಿಂದಾನೇ ಅದಕ್ಕೆ ಒಂದು ಪ್ರಿಪ್ರೇಷನ್ ಒಂದು ಮಾಡ್ತಾ ಹೋಗೋಣ. ಆದಷ್ಟು ಜಾತಿಗಳನ್ನ ಮರೀರಿ. ನಮ್ಮ ಸುತ್ತಮುತ್ತ ಒಳ್ಳೆ ಸಂಸ್ಕೃತಿನ ಹುಟ್ಟಾಕೋ ಕೆಲಸ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಇನ್ನು ಇದೇ ರೀತಿ ಬೇರೆ ಬೇರೆ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.